ಭಾರತದ ಇತಿಹಾಸದಲ್ಲಿ ಅಡಗಿರುವ ಅತ್ಯಂತ ರಹಸ್ಯಮಯ ಮತ್ತು ಶಕ್ತಿಶಾಲಿ ಪರಂಪರೆಯ ಬಗ್ಗೆ ನಿಮಗೆ ಗೊತ್ತೇ? ಕೊಚ್ಚಿ ಮತ್ತು ಕೊಯಮತ್ತೂರಿನಲ್ಲಿ ಸಂಚಲನ ಮೂಡಿಸಿದ ನಂತರ ಈಗ ನಮ್ಮ ಬೆಂಗಳೂರಿಗೆ ಬಂದಿದೆ ಒಂದು ಅದ್ಭುತ ಕಲಾ ಪ್ರದರ್ಶನ. ಅದೇ ಏಕ್ ದ ಒನ್ ದಿ 64 ಯೋಗಿನೀಸ್ ಟ್ರಯಲ್. ಖ್ಯಾತ ಕಲಾವಿದೆ ಮತ್ತು ಸಂಶೋಧಕಿ ಡಾಕ್ಟರ್ ಬೀನಾ ಉನ್ನಿಕೃಷ್ಣನ್ ಅವರು ಕಳೆದ 10 ವರ್ಷಗಳಿಂದ ನಡೆಸಿದ ತಪಸ್ಸಿನ ಫಲವೇ ಈ ಪ್ರದರ್ಶನ. ಬರೋಬ್ಬರಿ 10,000 ಕಿಲೋಮೀಟರ್ಗಳ ಪ್ರಯಾಣ, 16 ರಾಜ್ಯಗಳ ಅಲೆದಾಟ ಮತ್ತು 81 ದಿನಗಳ ಸುದೀರ್ಘ ಯಾತ್ರೆಯ ನಂತರ ಈ ಯೋಗಿನಿ ಪರಂಪರೆಯ ಸತ್ವವನ್ನು ಅವರು ನಮ್ಮ ಮುಂದೆ ತಂದಿದ್ದಾರೆ. So my name is Beena Unnikrishnan. I'm an artist. I'm from Kerala but settled in Chennai. I've started this journey in 2015. I took 5 years to paint 64 yoginis. Then we did a documentary, Why 64. After that I wrote a book on this, which is Whispers of the Unseen. And now we are actually on a travel exhibition, started from Kerala. We are planning to do a 16 states journey, which is 81 days and 10,000 kilometers. By April last we will finish. This is the third city we are doing. We did it in Kerala, Cochin and Coimbatore, and now this is the third city, which is Bangalore. This paintings is about 64 yoginis, which was their part of our culture, which talks about the feminine energies. And these temples are basically available in a circle shape with the center Bhairava in the center. So it's more about the coexistence. It's more about the union of the male and the female energies, where the name itself Eka the One talks about. It's about the importance of how important it is to have a coexistence in this as a person, if you travel within inside or a community. And so it is beyond gender. We are talking about feminine energy but beyond gender. ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಸಾಲಾಗಿ ಜೋಡಿಸಿರುವ 64 ವರ್ಣಗಳ ಭವ್ಯ ದರ್ಶನ ಇಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಪ್ರಾಚೀನ ಭಾರತದಲ್ಲಿ ಪೂಜಿಸಲ್ಪಡುತ್ತಿದ್ದ, ಆದರೆ ಕಾಲಕ್ರಮೇಣ ಇತಿಹಾಸದ ಪುಟಗಳಲ್ಲಿ ಮರೆಯಾದ 64 ಶಕ್ತಿಶಾಲಿ ಸ್ತ್ರೀ ದೇವತೆಗಳ ಸೌಂದರ್ಯ ಮತ್ತು ಶಕ್ತಿಯನ್ನು ಈ ಚಿತ್ರಗಳಲ್ಲಿ ಕಾಣಬಹುದು. ಭಾರತದ ದುರ್ಗಮ ಪ್ರದೇಶಗಳಲ್ಲಿರುವ ಹಾಗೂ ಮರೆಯಾಗಿರುವ ಯೋಗಿನಿ ದೇವಾಲಯಗಳ ರಹಸ್ಯ ದರ್ಶನವನ್ನು ನೀವು ಈ ಡಾಕ್ಯುಮೆಂಟರಿಯ ಮೂಲಕ ನೋಡಬಹುದು. ಸ್ನೇಹಿತರೆ, ಈ ಅಪರೂಪದ ಕಲಾ ಸಂಗಮ ನಡೆಯುತ್ತಿರುವುದು ಬೆಂಗಳೂರಿನ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ. ಜನವರಿ 25ರಿಂದ 27ರವರೆಗೆ ಮಾತ್ರ ಈ ಅವಕಾಶ ಇರಲಿದೆ. ನೀವು ಕಲಾಪ್ರೇಮಿಯಾಗಿದ್ದರೆ ಅಥವಾ ಭಾರತದ ಪುರಾತನ ಇತಿಹಾಸದ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಖಂಡಿತವಾಗಿಯೂ ಇಲ್ಲಿಗೆ ಭೇಟಿ ನೀಡಿ.